ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದೆ ಒಂದು ಫ್ಯಾಂಟಾಸ್ಟಿಕ್ ಇಂಡಿಯನ್ ಕಾಂಪ್ಯಾಕ್ಟ್ ಎಸ್ ಯು ವಿ ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ ಆ್ಯಕ್ಚುಲಿ ಟಾಟಾ ಲೈನಪ್ಗೆ ಅರೌಂಡ್ 2014 ಆ್ಯಡ್ ಆಯಿತು. ಆಫ್ಟರ್ ಇಂಡಿಕಾ ಟಾಟಾಗೆ ಒಂದು ಸಕ್ಸಸ್ ತಂದು ಕೊಟ್ಟಂಥ ಕಾರ್ ಇದು ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ ಏನಕ್ಕಪ್ಪ ಅಷ್ಟು ಕ್ಲಿಕ್ ಆಯ್ತು ಅಂತಂದರೆ ಅದ್ರ ಸೂಪರ್ ಲುಕ್ಸ್, ಬೆಸ್ಟ್ ಸೇಫ್ಟಿ as well as ultimate features in that. So let's get started. ಮೊದಲಿಗೆ ಇದ್ರ ಲುಕ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಫ್ರಂಟ್ ಡಿಸೈನ್ ಫ್ಯೂಚರಿಸ್ಟಿಕ್ ಆಗಿದೆ. ಸ್ಲಿಮ್ ಆಗಿರೋ ಸೀಕ್ವೆನ್ಷಿಯಲಿ DRL ವಿತ್ ಟರ್ನ್ ಇಂಡಿಕೇಟರ್ಸ್, ಬೈ LED ಹೆಡ್ ಲ್ಯಾಂಪ್ಸ್ ಕಾರ್ಗೆ ಒಂದು ಸ್ಪೋರ್ಟಿ ಲುಕ್ ಕೊಡ್ತಾ ಇದೆ. ಇನ್ನು ಸೈಡ್ ಲುಕ್ಸ್ ಅಂತ ನೋಡೋದಾದ್ರೆ ನಮ್ಗೆ ಈ ಪರ್ಟಿಕ್ಯುಲರ್ ಪ್ಯೂರ್ ವೇರಿಯಂಟ್ ಅಲ್ಲಿ 16 ಇಂಚಸ್ ಸ್ಟೀಲ್ ವೀಲ್ ವಿತ್ ಅ ವೀಲ್ ಕ್ಯಾಪ್ಸ್ ಇರುತ್ತೆ ಅಂಡ್ 208 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಯಾವುದೇ ಗುಂಡಿಗೆ ಬಿಟ್ಟರು ಕಾರ್ ಟಚ್ ಆಗುತ್ತೆ ಅನ್ನೋ ಭಯನೇ ಬೇಡ. ಇನ್ನು ಕಾರ್ನ ಬ್ಯಾಕ್ ಪ್ರೊಫೈಲ್ ನೋಡೋದಂತಾದ್ರೆ ಹಿಂಭಾಗದಲ್ಲಿರೋ ಎಕ್ಸ್ಪ್ಯಾಕ್ಟರ್ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಕಾರ್ ಸ್ಪೆಕ್ಟಾಕ್ಯುಲರ್ ಆಗಿರೋ ಲುಕ್ ಕೊಡ್ತಾ ಇದೆ ಬ್ಯಾಕ್ ಸೈಡ್ ಇಂದ. ಈ ಪರ್ಟಿಕ್ಯುಲರ್ ಪ್ಯೂರ್ ವೇರಿಯಂಟ್ ಅಲ್ಲಿ ನಮಗೆ ರೂಫ್ ರೈಲ್ಸ್ ಹಾಗೂ ಶಾರ್ಪಿನ್ ಹ್ಯಾಂಟೆನ್ ಅನ್ನು ಸಿಗ್ತಾ ಇದೆ. ಇದರಿಂದ ಗಾಡಿ ಲುಕ್ಸ್ ಇನ್ನೂ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ನೆಕ್ಸಾನ್ ಕಾರ್ನ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅದರ ಚಾಯ್ಸ್. ಈ ಕಾರು ನಮಗೆ ಪೆಟ್ರೋಲ್, ಡೀಸೆಲ್ ಹಾಗೂ CNG 3 ವೇರಿಯಂಟ್ಸ್ ಅಲ್ಲೂ ಸಿಗ್ತಾ ಇದೆ. ಈಗ ರಿವ್ಯೂ ಮಾಡ್ತಿರೋಂಥ ಕಾರ್ ಬಂದ್ಬಿಟ್ಟು ಪ್ಯೂರ್ ಪ್ಲಸ್ ಎಸ್ ಪೆಟ್ರೋಲ್ 1.2 ಲೀಟರ್ ಇಂಜಿನ್ ಆಗಿರುತ್ತೆ. 120 ಹಾರ್ಸ್ ಪವರ್, 170 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗುತ್ತೆ. ಸೊ ಬನ್ನಿ ಈಗ ಕಾರ್ ಒಳಗೆ ಹೋಗೋಣ, ಇಂಟೀರಿಯರ್ ಬಗ್ಗೆ ನೋಡೋಣ. ಈ ಕಾರ್ನ ಇಂಟೀರಿಯರ್ ಅಂತೂ ತುಂಬಾ ಒಳ್ಳೆ ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಈ ಕಾರ್ ಬಂದು ಪ್ಯೂರ್ ಪ್ಲಸ್ ಎಸ್ ಅಂದ್ರೆ ಮಿಡ್ ವೇರಿಯಂಟ್ ಆಗಿದ್ರೂ ಕೂಡ ಕಾರ್ನಲ್ಲೇ 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಟಚ್ ರೆಸ್ಪಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಷ್ಟೇನು ಲ್ಯಾಕ್ ಕೂಡ ಫೀಲ್ ಆಗ್ತಿಲ್ಲ, ಚೆನ್ನಾಗೇ ಇದೆ. ಇದೆಲ್ಲಕ್ಕಿಂತ ಹೈಲೈಟ್ ಅಂತಂದರೆ ಟಾಟಾ ಅವರ ಹೊಸ 2 ಸ್ಪೋಕ್ ಸ್ಟೇರಿಂಗ್ ವೀಲ್. ಇದರ ಮಧ್ಯದಲ್ಲಿರೋ ಟಾಟಾ ಲೋಗೋ ಕೀ ಆನ್ ಮಾಡಿದಾಗ ಗ್ಲೋ ಆಗುತ್ತೆ. ಇದು ನೋಡೋಕೆ ತುಂಬ ಪ್ರೀಮಿಯಂ ಆಗಿದೆ. ಇನ್ನು ಈ ಪರ್ಟಿಕ್ಯುಲರ್ ಪ್ಯೂರ್ ಪ್ಲಸ್ ಎಸ್ ವೇರಿಯಂಟ್ ಅಲ್ಲಿ ನಮಗೆ ಸನ್ ರೂಫ್ ಕೂಡ ಸಿಗುತ್ತೆ. ಅದು ಮ್ಯಾನ್ಯುವಲಿನೂ ಆಪರೇಟ್ ಮಾಡ್ಬೋದು, ಹಾಗೆ ವಾಯ್ಸ್ ಅಸಿಸ್ಟೆಂಟ್ ಕೂಡ ಆಗಿರುತ್ತೆ. ಇನ್ನು ಸ್ಟೋರೇಜ್ ಸ್ಪೇಸ್ ಅಂತ ಹೇಳೋದಾದ್ರೆ ತುಂಬಾನೇ ದೊಡ್ಡದಾದ ಗ್ಲೋ ಬಾಕ್ಸ್ ಇದೆ, ಹಾಗೂ ಆರ್ಮ್ರೆಸ್ಟ್ ಹತ್ರ ನಮಗೆ ಬಾಟಲ್ ಹೋಲ್ಡರ್ಸ್, ಕಪ್ ಹೋಲ್ಡರ್ ಸ್ಪೇಸ್ ಕೂಡ ಇದೆ. ಡೋರ್ ಪ್ಯಾಡ್ಸ್ ಅಂತ ನೋಡೋದಾದ್ರೆ ನಮ್ಗೆ ಇಲ್ಲಿ ಆಲ್ 4 ವಿಂಡೋಸ್ ಡ್ರೈವರ್ ಸೈಡ್ ನಮಗೆ ಆಕ್ಸೆಸಿಬಲ್ ಇದೆ. ಇವನ್ ಪರ್ಟಿಕ್ಯುಲರ್ ಡೋರ್ಸ್ ಅಲ್ಲೂ ಕೂಡ ಪರ್ಟಿಕ್ಯುಲರ್ ವಿಂಡೋ ಪವರ್ ವಿಂಡೋ ಬಟನ್ಸ್ ಇರ್ತದೆ. ಆಟೋ ಅನ್ಲಾಕ್, ಲಾಕ್, ಹಾಗೆ ನಮಗೆ ಬಾಟಲ್ ಹೋಲ್ಡರ್, ಅಂಬ್ರೆಲಾ ಹೋಲ್ಡರ್ ಎಲ್ಲ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಬಂದು ನಮಗೆ ಅರ್ಮನ್ ಕಾರ್ಡನ್ ಸ್ಪೀಕರ್ ಸಿಗ್ತಾ ಇದೆ, ಸ್ಪೀಕರ್ಸ್ ಮತ್ತೆ ಟ್ವಿಟರ್ ಸಿಗ್ತಾ ಇದೆ. ಇವನ್ ಬ್ಯಾಕ್ ಡೋರ್ ಅಲ್ಲಿ ಕೂಡ ನಮಗೆ ಸ್ಪೀಕರ್, ಬಾಟಲ್ ಹೋಲ್ಡರ್ ಹಾಗೆ ಪವರ್ ವಿಂಡೋ ಬಟನ್ ಕೂಡ ಸಿಗ್ತಾ ಇದೆ. ಈ ಕಾರಲ್ಲಿ ಬ್ಯಾಕ್ ಸೀಟ್ ಬಂದು ನಮಗೆ ಬೆಂಚ್ ಸೀಟ್ ಸಿಗ್ತಾ ಇದೆ. ಯಾವುದೇ ರೀತಿಯ ಸ್ಪ್ಲಿಟ್ ಸೀಟ್ ಸಿಗ್ತಾ ಇಲ್ಲ, ಒಳ್ಳೆ ಕಂಫರ್ಟಬಲ್ ಫ್ಲಾಟ್ ಬೆಂಚ್ ಸೀಟ್ ಸಿಗ್ತಾ ಇದೆ. ಇದನ್ನ ನಾವು ಆಕ್ಚುಲಿ ಕನ್ವರ್ಟ್ ಮಾಡ್ಕೋಬಹುದು. ಈ ತರ ಫೋಲ್ಡ್ ಮಾಡಿ ಬ್ಯಾಕ್ ರೆಸ್ಟ್ ಫೋಲ್ಡ್ ಮಾಡಿದ್ರೆ ನಮಗೆ ಆಕ್ಚುಲಿ ಫ್ಲಾಟ್ ಬೆಂಚ್ ಸಿಗುತ್ತೆ. ಈ ಟಾಟಾ ನೆಕ್ಸಾನ್ ನಮಗೆ 382 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಈ ಬೂಟ್ ನ ಓಪನ್ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ರೀತಿಯ ಫಿಸಿಕಲ್ ಬಟನ್ ಇರೋದಿಲ್ಲ. ನಾವು ಒಂದು ಕೀಯಿಂದ ಟ್ರೈ ಮಾಡಬೇಕು, ಇಲ್ಲ ಮ್ಯಾನುವಲ್ ಬಟನ್ ಒಳಗಡೆ ಡ್ಯಾಶ್ ಬೋರ್ಡ್ ಇಂದಾನೆ ಟ್ರೈ ಮಾಡಬೇಕಾಗುತ್ತೆ. ಬೂಟ್ ಸ್ಪೇಸ್ ಒಂದು ಫ್ಯಾಮಿಲಿ ಲಗೇಜ್ ನ ಕ್ಯಾರಿ ಮಾಡೋಕ್ಕೆ ಮೋರ್ ದೆನ್ ಸಫಿಷಿಯಂಟ್. ಇನ್ನು ಈ ಕಾರ್ನಲ್ಲಿ ನಮಗೆ ಇಂಟಿಗ್ರೇಟೆಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸಿಗ್ತಾ ಇದೆ ವಿತ್ 2 ಪಾರ್ಕಿಂಗ್ ಸೆನ್ಸರ್. ಈಗ ಇಲ್ಲಿ ನೋಡ್ಬೋದು, ಈ ಇಂಟಿಗ್ರೇಟೆಡ್ ಪಾರ್ಕಿಂಗ್ ಕ್ಯಾಮ್ರಾದ ಕ್ಲಾರಿಟಿ ಅಂತೂ ತುಂಬಾನೇ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಮ್ಗೆ ಇದರಲ್ಲಿ ಏನೇನು ಆಪ್ಷನ್ ಬರುತ್ತೆ ಅಂತಂದ್ರೆ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬಹುದು. ಹಾಗೇನೆ ಈಗ ನಮಗೆ ಬೀಪಿಂಗ್ ಸೌಂಡ್ ಅಂತ ಬರುತ್ತಲ್ವ, ಈಗ ಕಾರ್ನ ರಿವರ್ಸ್ ಮಾಡ್ಬೇಕಾದ್ರೆ ಒಂದು ಪಾರ್ಕಿಂಗ್ ಸೆನ್ಸ್ ಆಫ್ ಸೌಂಡ್ ಬರುತ್ತಲ್ಲ, ಅದನ್ನು ವಾಲ್ಯೂಮ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಾವಿಷನ್ ಇದೆ ಇದರಲ್ಲಿ. ತುಂಬಾನೇ ಅದ್ಭುತವಾಗಿದೆ, ತುಂಬಾ ಕ್ಲಾರಿಟಿ ಅಂಡ್ ತುಂಬಾ ಡೀಟೇಲಿಂಗ್ ಆಗಿದೆ. ಆಸ್ ವೆಲ್ ಆಸ್ ನಮಗೆ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ.
ಇನ್ನು ಈ ಕಾರ್ನ ಕೀ ಬಗ್ಗೆ ಹೇಳೋದಾದ್ರೆ ನಮ್ಗೆ ಇದರಲ್ಲಿ 3 ಫಿಸಿಕಲ್ ಬಟನ್ ಸಿಗ್ತಾ ಇದೆ. ಯೂಶುವಲಿ ದಿಸ್ ಫ್ಲಿಪ್ ಕೀ. ಇದರಲ್ಲಿ 3 ಫಿಸಿಕಲ್ ಬಟನ್ಸ್ ಇದೆ. ಒಂದು ಲಾಕ್, ಅನ್ಲಾಕ್ ಅಂಡ್ ಫೈಂಡ್ ಮಿ ಹೋಮ್ ಅಂತ ನಮ್ಗೊಂದು ಫೀಚರ್ ಇದೆ. ವೆನೆವರ್ ನಾವು ಕಾರ್ನ ಡಾರ್ಕ್ ಪ್ಲೇಸಲ್ಲಿ ತುಂಬಾ ಕ್ರೌಡೆಡ್ ಪ್ಲೇಸಲ್ಲಿ ಪಾರ್ಕ್ ಮಾಡಿದಾಗ ನಮಗೆ ನಮ್ಮ ಕಾರ್ ಯಾವುದು ಅಂತ ಫೈಂಡ್ ಮಾಡಲಿಕ್ಕೆ ಆ ಮಿಡಲ್ ಎರಡು ಬಟನ್ ಪ್ರೆಸ್ ಮಾಡಿ ನಮ್ಮ ಕಾರ್ದು ಹೆಡ್ಲೈಟ್ ಆನ್ ಆಗುತ್ತೆ. ಆಸ್ ವೆಲ್ ಆಸ್ ಲಾಕ್ ಮಾಡಿ ಅನ್ಲಾಕ್ ಮಾಡಿದಾಗ ಓವರ್ ವೇಮ್ ಕ್ಲೋಸು ಓಪನಿಂಗ್ ಫಂಕ್ಷನ್ ಕೂಡ ಅವೈಲೇಬಲ್ ಇದೆ. ತುಂಬಾನೇ ಚೆನ್ನಾಗಿದೆ. ಇನ್ನು AC ಪ್ಯಾನೆಲ್ ನೋಡೋದಾದ್ರೆ ನಮಗೆ 3 ಡಿಫ್ರೆಂಟ್ ರೋಟರಿ ಸಿಗ್ತಾ ಇದೆ. ರೋಟರಿ ಡಿಸೈನ್ ಅಂತ ಹೇಳ್ತಾರೆ ಇದನ್ನ. ಇದರಲ್ಲಿ ಒಂದು ನಾವು AC ಡೈರೆಕ್ಷನ್, ಇನ್ನೊಂದು ಫ್ಯಾನ್ ಸ್ಪೀಡ್ ಹಾಗೂ ಕೂಲಿಂಗ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ 3 ನಾಬ್ಸ್ ಇದೆ. ಸೊ ಇದ್ರ ಥ್ರೂ ನಾವು AC ನ ಕಂಟ್ರೋಲ್ ಮಾಡ್ಕೋಬಹುದಾಗಿದೆ. ಇನ್ನು ಇದರಲ್ಲಿರುವಂಥ ಅನದರ್ ಫೀಚರ್ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ ಓವರ್ ವೇಮ್ ಅಡ್ಜಸ್ಟ್ಮೆಂಟ್. ಈ ರೋಟ್ರಿ ತರ ಇದೆಯಲ್ಲ, ಇದನ್ನ ಆಕ್ಚುಲಿ ನಾವು ಮೂವ್ಮೆಂಟ್ ಮಾಡಬಹುದು ಅಡ್ಜಸ್ಟ್ಮೆಂಟ್ಗೆ, ಮೇಲೆ ಕೆಳಗೆ ಆ ಕಡೆ ಮಾಡಿ. ಇದರಲ್ಲೂ ಕೂಡ ನಾವು ಆಕ್ಚುಲಿ ಹಿಂಗ್ ಪ್ರೆಸ್ ಮಾಡಿದ್ರೆ ಆಕ್ಚುಲಿ ಓವರ್ ವೇಮ್ಸ್ ಕ್ಲೋಸ್ ಆಗುತ್ತೆ. ಹಿಂಗ್ ಪ್ರೆಸ್ ಮಾಡಿ ಮತ್ತೆ ಪುನಃ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ತುಂಬಾ ಥಿಂಕ್ ಮಾಡಿ ತುಂಬಾ ಪ್ರಾಕ್ಟಿಕಲ್ ಡಿಸೈನ್ ಆಗಿ ಮಾಡಿದ್ದಾರೆ ಇದನ್ನ. ಹಾಗೆ AC ವೆಂಟ್ಸ್ ಕೂಡ ತುಂಬಾ ಪ್ರೀಮಿಯಂ ಅಂಡ್ ಯುನೀಕ್ ಆಗಿದೆ. ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ ಕಾರ್ ಒಳಗಡೆಯಿಂದ ನೋಡ್ಲಿಕ್ಕೆ. ಈ ಕಾರ್ನಲ್ಲಿ ನಮಗೆ 3 ಡಿಫ್ರೆಂಟ್ ಡ್ರೈವಿಂಗ್ ಮೋಡ್ ಸಿಗ್ತಾ ಇದೆ. ಸಿಟಿ, ಎಕೋ ಅಂಡ್ ಸ್ಪೋರ್ಟ್ಸ್ ಮೋಡ್ಸ್. Sport drive mode activated. City drive mode activated. Economy drive mode activated. ಈ ಕಾರ್ನಲ್ಲಿ 3 ಡಿಫ್ರೆಂಟ್ ಡ್ರೈವ್ ಮೋಡ್ಸ್ ಇದೆ. ಎಕೋ ಮೋಡ್, ಮೈಲೇಜ್ ಕಿಂಗ್ ಅಂತಾನೆ ಹೇಳ್ಬೋದು. ಇದನ್ನ ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ಸಿಟಿಲಿ ನಾರ್ಮಲ್ ಆಗಿ ಡ್ರೈವ್ ಮಾಡ್ತಾ ಇರಬೇಕಾದ್ರೆ, ಲಾಂಗ್ ಹೈವೇ ಕ್ರೂಸ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಸಿಟಿ ಮೋಡ್ ಆಕ್ಚುಲಿ ಆಲ್ ರೌಂಡರ್ ಅಂತ ಬೇಕಾದ್ರೆ ಹೇಳ್ಬೋದು ನಾವು. ಹೆಸರು ಹೇಳೋವಾಗೆ ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಬೆಸ್ಟ್ ಆಕ್ಸಲರೇಷನ್ ಕೊಡುತ್ತೆ. ಅದೇ ಸ್ಪೋರ್ಟ್ಸ್ ಮೋಡ್ ರಾಕೆಟ್ ಲಾಂಚ್ ಅಂತ ಹೇಳ್ಬೋದು. ನಿಮ್ಗೆ ಯಾವಾಗಲಾದ್ರು ಓವರ್ಟೇಕ್ ಮಾಡಬೇಕು ಅಥವಾ ಗಾರ್ಡ್ ಸೆಕ್ಷನ್ ಫುಲ್ ಪವರ್ ಬೇಕು ಅಂದಾಗ ಇದನ್ನು ಯೂಸ್ ಮಾಡಬಹುದು. ನೆನಪಿರಲಿ, ಸ್ಪೋರ್ಟ್ಸ್ ಮೋಡಲ್ಲಿ ಮೈಲೇಜ್ ತುಂಬಾನೇ ಕಮ್ಮಿ ಸಿಗುತ್ತೆ. ಬನ್ನಿ ಕಾರ್ನ ಸ್ಪೋರ್ಟ್ಸ್ ಮೋಡಲ್ಲಿ ಫುಲ್ ಹೇಗಿರುತ್ತೆ ನೋಡ್ಕೊಂಬರೋಣ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಸುಮಾರು 8.5 ಲಕ್ಷದಿಂದ ಹಿಡಿದು 15 ಲಕ್ಷ ಬಜೆಟಲ್ಲಿ ಯಾರಾದರೂ ಒಂದು ಸೇಫೆಸ್ಟ್ ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದೀರಾ ಅಂತಂದರೆ ಕಣ್ಣು ಮುಚ್ಕೊಂಡು ಟಾಟಾ ನೆಕ್ಸಾನ್ ತಗೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನೀವು ನೆಕ್ಸಾನ್ ಕಾರ್ ಬಳಸ್ತಾ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.